ನ್ಯೂ ಟಾಟಾ ಸಯರಾ ಇದೊಂಥರ ಯಶ್ ಅಪ್ಕಮಿಂಗ್ ಮೂವಿ ತರ ಆಗ್ಬಿಟ್ಟಿದೆ. ಬೆಂಗಳೂರಲ್ಲಿ ಲಾಂಚ್ ಆದಾಗ್ಲಿಂದ ನೋಡಕ್ಕೆ ತುಂಬಾ ದಿನ ವೇಟ್ ಮಾಡ್ತಿದ್ದಾರೆ ಜನರು. ಕಾರ್ ಟು ಕಾರ್ ಕ್ರಾಶ್ ಮಾಡಿ ಸಖತ್ ಸೆನ್ಸೇಷನ್ ಕೂಡ ಕ್ರಿಯೇಟ್ ಆಗಿತ್ತು. ಸೊ ಫೈನಲಿ ಕೈಗೆ ಸಿಕ್ಕಿದೆ. ಬನ್ನಿ ನೋಡ್ಕೊಂಬರೋಣ ಏನೆಲ್ಲ ಫೀಚರ್ಸ್ ಇದೆ ಅಂತ. ಕಾರ್ ನ ಕಲರ್ ಬಂದು ಬೆಂಗಾಲ್ ರೋಗ್ ಅಂಡ್ ವೇರಿಯಂಟ್ ಬಂದು ಅಕಂಪ್ಲಿಷ್ಡ್ ಎಸ್ ಅಂದ್ರೆ ಫುಲ್ಲಿ ಟಾಪ್ ಅಂಡ್ ರಿಮೋಟ್ ಕೀ ಬರುತ್ತೆ. ಇದರಲ್ಲಿ ಅನ್ಲಾಕ್, ಬೂಟ್ ಓಪನರ್, ಫಾಲೋ ಮೀ, ಲಾಕ್ ಬಟನ್ಸ್ ಇದೆ. ಫ್ರಂಟ್ ಡಿಸೈನ್ ಅಲ್ಲಿ ಫ್ರಂಟ್ LED, ಎಂಡ್ ಟು ಎಂಡ್ ಕನೆಕ್ಟೆಡ್ DRL ಇನ್ಕ್ಲೂಡಿಂಗ್ ಫ್ಲೋಟಿಂಗ್ ಟರ್ನ್ ಇಂಡಿಕೇಟರ್ಸ್, ಸಯರಾ ಲೆಟರ್ಸ್ ಒಟ್ಟಿಗೆ ಟಾಟಾ ಲೋಗೋ ಇದೆ. ಫ್ರಂಟ್ ಪಾರ್ಕಿಂಗ್ ಕ್ಯಾಮ್ರಾ, ಬೈ LED ಬೂಸ್ಟರ್ ಹೆಡ್ ಲ್ಯಾಂಪ್ಸ್, ಕಾರ್ನಿಂಗ್ ಫಂಕ್ಷನ್ ಇರೋ ಫ್ರಂಟ್ ಫಾಗ್ ಲ್ಯಾಂಪ್ಸ್, ನಂಬರ್ ಪ್ಲೇಟ್ ಸ್ಪೇಸ್, ಫ್ರಂಟ್ ಸಿಲ್ವರ್ ಸ್ಕಿಡ್ ಪ್ಲೇಟ್. ಟಾಪ್ ಅಲ್ಲಿ ಲೆವೆಲ್ 2 ಅಡಾಸ್ ಇನ್ಕ್ಲೂಡಿಂಗ್ 22 ಫೀಚರ್ಸ್ ಅಂಡ್ ಆಟೋ ರೈನ್ ವೈಪರ್ಸ್ ಇದಾವೆ. ಟೋಟಲ್ ಫ್ರಂಟ್ ಲುಕ್ ನಿಮ್ಗೆ ಈ ರೀತಿ ಕಾಣಿಸುತ್ತೆ. ಸೈಡ್ ವ್ಯೂ ನಲ್ಲಿ R19 ಅಲಾಯ್ ವೀಲ್ಸ್ ವಿತ್ ಫ್ರಂಟ್ ಅಂಡ್ ರೇರ್ ಡಿಸ್ಕ್ ಬ್ರೇಕ್ ಕೊಟ್ಟಿದ್ದಾರೆ. ಸೈಡ್ OVRMs ವಿತ್ ಟರ್ನ್ ಇಂಡಿಕೇಟರ್ ಇನ್ಕ್ಲೂಡಿಂಗ್ ಪಾರ್ಕಿಂಗ್ ಕ್ಯಾಮ್ರಾ, ಫ್ಲಶ್ ಟೈಪ್ ಡೋರ್ ಹ್ಯಾಂಡಲ್. ಇದು ಎಲ್ಲಾ ಮಾಡೆಲ್ಸ್ ಅಲ್ಲೂ ಕಾಮನ್ ನಿಮ್ಗೆ. ಸೈರಾ ಲೆಟರ್ಸ್ ಇದೆ. ಇಲ್ಲೂ ಕೂಡ ಡೋರ್ಸ್ ಅಂಡ್ ವೀಲ್ಸ್ ಮೇಲೆ ಕ್ಲಾಡಿಂಗ್ಸ್ ಕೊಟ್ಟಿದ್ದಾರೆ. ಟಾಪ್ ಅಲ್ಲಿ ರೂಫ್ ರೈಲ್ ಹಾಗೆ ಶಾರ್ಕ್ ಫಿನ್ ಆಂಟೆನಾ. ಈ ಪಿಲ್ಲರ್ ನ ಹಂಗೆ ರಿಟೈನ್ ಮಾಡಿದ್ದಾರೆ ಓಲ್ಡ್ ಡಿಸೈನ್ ಇಂದ, ಬಿಕಾಸ್ ರತನ್ ಟಾಟಾ ಅವ್ರಿಗೆ ಇದು ಇಷ್ಟ ಆಗಿತ್ತು ಅಂತ. ಈ ಸ್ಪಾಯ್ಲರ್ ಡಿಸೈನ್ ನನಗೆ ಇಷ್ಟ ಆಯ್ತು. ಡಿಫ್ರೆಂಟ್ ಸ್ಟೈಲ್ ಅಲ್ಲಿ ಇದೆ ಅಲ್ವಾ. ಟೋಟಲ್ ಸೈಡ್ ವ್ಯೂ ನಿಮ್ಗೆ ಈ ರೀತಿ ಕಾಣಿಸುತ್ತೆ. ಡಿಫೆಂಡರ್ ತರ ಏನಾದ್ರು ಕಾಣಿಸುತ್ತಾ? ಲೆಟ್ ಮಿ ನೋ ಇನ್ ದ ಕಮೆಂಟ್ಸ್. ರೇರ್ ವ್ಯೂ ನಲ್ಲಿ ಹಿಡನ್ ರೇರ್ ವೈಪರ್ಸ್ ವಿತ್ ವಾಷರ್ ಫಾರ್ ಕ್ಲೀನ್ ಲುಕ್. ಎಂಡ್ ಟು ಎಂಡ್ ಕನೆಕ್ಟೆಡ್ ಟೈಲ್ ಲ್ಯಾಂಪ್ ವಿತ್ ಫ್ಲೋಟಿಂಗ್ ಇಂಡಿಕೇಟರ್ಸ್ ಅಂಡ್ ಫಾಗ್ ಲ್ಯಾಂಪ್ಸ್. ಟಾಟಾ ಲೋಗೋ, ಸಯರಾ ಬ್ರಾಂಡಿಂಗ್, ರೇರ್ ಪಾರ್ಕಿಂಗ್ ಕ್ಯಾಮ್ರಾ, ಪಾರ್ಕಿಂಗ್ ಸೆನ್ಸಾರ್ಸ್, ರಿಫ್ಲೆಕ್ಟರ್ ಅಂಡ್ ಸಿಲ್ವರ್ ಸ್ಕಿಡ್ ಪ್ಲೇಟ್ ಇದೆ. ಬೂಟ್ ಸ್ಪೇಸ್ ನ ಓಪನ್ ಮಾಡೋಕೆ ಜಸ್ಟ್ ಬಟನ್ ಪ್ರೆಸ್ ಮಾಡಿದ್ರೆ ಆಟೋಮ್ಯಾಟಿಕ್ ಪವರ್ ಟೇಲ್ ಗೇಟ್ ಫೀಚರ್ ಓಪನ್ ಮಾಡುತ್ತೆ. ಇಲ್ಲಿ ಎಮರ್ಜೆನ್ಸಿ ಹಜಾರ್ಡ್ ಲೈಟ್ ಕೊಟ್ಟಿದ್ದಾರೆ, ವಿಚ್ ಇಸ್ ಗುಡ್ ಥಾಟ್. ಒಳಗೆ 3 kg ಬರುವಂತ ಹುಕ್ಸ್, 12 ವೋಲ್ಟ್ ಚಾರ್ಜಿಂಗ್ ಪೋರ್ಟ್, ಬೂಟ್ ಲ್ಯಾಂಪ್, ಟೂಲ್ ಬಾಕ್ಸ್, ಹಾಗೆ ಲೆಫ್ಟ್ ಅಲ್ಲಿ ಸ್ಪೀಕರ್ಸ್ ಇದೆ. ಟೋಟಲ್ 622 ಲೀಟರ್ ಸ್ಪೇಸ್ ಸಿಗುತ್ತೆ. ಇದನ್ನ ಎಕ್ಸ್ಟೆಂಡ್ ಮಾಡ್ಕೋಬೇಕಂದ್ರೆ 60-40 ಸ್ಪ್ಲಿಟ್ ಸೀಟ್ ನ ಫೋಲ್ಡ್ ಮಾಡಿದ್ರೆ ಅಪ್ ಟು 1257 ಲೀಟರ್ ವರೆಗೂ ಎಕ್ಸ್ಪೆಕ್ಟ್ ಮಾಡಬಹುದು. ಇನ್ನ ಸ್ಪೇರ್ ವೀಲ್ ಗೆ ಜಾಗನ ಕೆಳಗಡೆ ಕೊಟ್ಟಿದ್ದಾರೆ. ಒನ್ ಟಚ್ ಅಂಡ್ ಆಟೋ ಸೆನ್ಸ್ ಕ್ಲೋಸ್ ಆಪ್ಷನ್ ಕೂಡ ಇದೆ. ಸೂಪರ್ ಅಲ್ವಾ. ಕಂಪ್ಲೀಟ್ ಎಕ್ಸ್ಟೀರಿಯರ್ ಮುಗಿತು. ಈಗ ಇಂಟೀರಿಯರ್ಸ್ ಗೆ ಎಂಟ್ರಿ ಕೊಡೋಣ ಬನ್ನಿ. ಡೋರ್ ನ ಓಪನ್ ಮಾಡಿದ್ರೆ ಸೀಟ್ ಆಟೋಮೆಟಿಕ್ ಅಡ್ಜಸ್ಟ್ ಆಯ್ತು. ನನಗಂತೂ ವಾವ್ ಫೀಲ್ ಆಯ್ತು. ಡಿ ಶೇಪ್ಡ್ ಫ್ಲಾಟ್ ಬಾಟಮ್ ಲೆದರ್ ವ್ರಾಪ್ ಸ್ಟೇರಿಂಗ್ ವೀಲ್ ಇನ್ಕ್ಲೂಡಿಂಗ್ ಕ್ರೂಯಿಸ್ ಅಂಡ್ ಮೀಡಿಯಾ ಕಂಟ್ರೋಲ್ಸ್. ಟಿಲ್ಟ್ ಅಂಡ್ ಟೆಲಿಸ್ಕೋಪಿಕ್ ಅಡ್ಜಸ್ಟಬಲ್ ಆಪ್ಷನ್ ಕೂಡ ಇದೆ ಇದರಲ್ಲಿ. ರೈಟ್ ಸೈಡ್ ಅಲ್ಲಿ ಸ್ಟಾರ್ಟ್ ಅಂಡ್ ಸ್ಟಾಪ್ ಪುಷ್ ಬಟನ್, ಸ್ಪೋರ್ಟ್ ಮೋಡ್, ಬೂಟ್ ಓಪನ್ ಅಂಡ್ ಟೆರೈನ್ ಮೋಡ್, ಆಟೋ ಹೋಲ್ಡ್ ಬಟನ್ಸ್ ಇದಾವೆ. ಟ್ರಿಪಲ್ ಸ್ಕ್ರೀನ್ ಸೆಟಪ್, ಇದಕ್ಕೆ ತಾನೇ ಅಷ್ಟೊಂದು ಫೇಮಸ್ ಆಗಿದ್ದು. ಇಂಟೀರಿಯರ್ಸ್ ಒಳ್ಳೆ ಫೀಲ್ ಇದೆ. ಸಾಫ್ಟ್ ಟಚ್, ಸಿಲ್ವರ್ ಅಂಡ್ ಬ್ಲಾಕ್ ಫ್ಯಾಬ್ರಿಕ್ಸ್ ಫಿನಿಶ್ ಅಲ್ಲಿ. 10.25 ಇಂಚಿನ ಇನ್ಸ್ಟ್ರೂಮೆಂಟಲ್ ಕ್ಲಸ್ಟರ್. ವಿಸಿಬಿಲಿಟಿ ಚೆನ್ನಾಗಿದೆ ಸ್ಟೇರಿಂಗ್ ಮಧ್ಯ ಅಂಡ್ ಎಲ್ಲಾ ಇನ್ಫಾರ್ಮೇಶನ್ ಇಲ್ಲಿ ಸಿಗುತ್ತೆ. 12.3 ಇಂಚಿನ ಇನ್ಫೋಟೈನ್ಮೆಂಟ್ ಸಿಸ್ಟಮ್. ಇಲ್ಲಿ ನನಗೆ ಫಸ್ಟ್ ಇಷ್ಟ ಆಗಿದ್ದು ಟಚ್ ಫೀಲ್ ಹಾಗೆ ಯೂಸರ್ ಎಕ್ಸ್ಪೀರಿಯನ್ಸ್. ಇದರಲ್ಲೇ ವೈರ್ಲೆಸ್ ಆಂಡ್ರಾಯ್ಡ್ ಅಂಡ್ ಆಪಲ್ ಕಾರ್ಪ್ಲೇ ಸಿಗುತ್ತೆ ಕನೆಕ್ಟಿವಿಟಿಯಲ್ಲಿ. 360 ಡಿಗ್ರಿ ಕ್ಯಾಮೆರಾ ಕ್ವಾಲಿಟಿ ಕೂಡ ಚೆನ್ನಾಗಿ ಕಾಣಿಸುತ್ತೆ. 12 JBL ಸ್ಪೀಕರ್ಸ್ ಈ ಗಾಡಿಲಿ ಇನ್ಕ್ಲೂಡ್ ಮಾಡಿರೋದು. ಸೊ ಈಗ ಎಕ್ಸ್ಪೀರಿಯನ್ಸ್ ಮಾಡಿ ಡಾಬ್ಲಿ ವಿಷನ್ ನ. This is Dolby Atmos, the world's first object-based cinematic audio. With powerful moving audio that transcends from channels to moving around you with pinpoint accuracy. Whether the soundscape sets the mood of a scene, come on, you guys, let's go. or captures the full extent Secret of nature's fury. ಹೇಗಿತ್ತು ಅಂತ ಕಮೆಂಟ್ಸ್ ಅಲ್ಲಿ ತಿಳಿಸಿ. 12.3 ಇಂಚ್ ನ ಕೋ ಡ್ರೈವರ್ ಡಿಸ್ಪ್ಲೇ. ಇದು ಸಖತ್ ಸ್ಪೆಷಲ್ ಆಗಿರೋದು. ಇದನ್ನೇ ಎಕ್ಸ್ಪ್ಲೋರ್ ಮಾಡಕ್ ಆಗ್ಲಿಲ್ಲ. ಬಟ್ ಇದರಲ್ಲಿ ಜಾಯ್ಸ್ಟಿಕ್ ನ ಕನೆಕ್ಟ್ ಮಾಡ್ಕೊಂಡು ಗೇಮ್ಸ್ ಆಡ್ಬೋದು, ಮೂವೀಸ್ ಎಲ್ಲ ನೋಡಬಹುದು. ಒಂಥರ ಮಿನಿ ಟ್ಯಾಬ್ಲೆಟ್ ಅಂತ ಅನ್ಕೋಬಹುದು. ಕ್ಲೈಮೇಟ್ ಕಂಟ್ರೋಲ್ ಅಲ್ಲಿ ಡ್ಯೂಯಲ್ ಝೋನ್ ಕೊಟ್ಟಿದ್ದಾರೆ, ವಿಚ್ ಇಸ್ ವೆರಿ ಯೂಸ್ಫುಲ್. 2 ಚಾರ್ಜಿಂಗ್ ಪೋರ್ಟ್, ಫೋನ್ ಸ್ಟೋರೇಜ್, ಕಪ್ ಹೋಲ್ಡರ್ಸ್, ಪ್ರೀಮಿಯಂ ಆಗಿ ಕಾಣೋ ಗೇರ್ ಲಿವರ್, ವೈರ್ಲೆಸ್ ಚಾರ್ಜಿಂಗ್ ಅಂಡ್ ಎಕ್ಸ್ಟೆಂಡಬಲ್ ಆರ್ಮ್ ರೆಸ್ಟ್ ವಿತ್ ಸಮ್ ಸ್ಟೋರೇಜ್ ಸ್ಪೇಸ್. ಕೂಲಿಂಗ್ ಲೋ ಬಾಕ್ಸ್ ಇದೆ ಅಂಡ್ ನಿಮ್ ಮೂಡ್ ನ ಎನರ್ಜೈಸ್ ಮಾಡೋಕೆ ಆಂಬಿಯಂಟ್ ಲೈಟ್ಸ್ ಕೂಡ ಇನ್ಕ್ಲೂಡ್ ಮಾಡಿದ್ದಾರೆ. ಟಾಪ್ ಅಲ್ಲಿ ಆಟೋ ಡಿಮಿಂಗ್, IVRM, ರೀಡಿಂಗ್ ಲ್ಯಾಂಪ್ಸ್, ಎಮರ್ಜೆನ್ಸಿ ಕಾಲ್ ಬಟನ್ ಹಾಗೆ ಸನ್ ರೂಫ್ ಓಪನರ್ ಇದೆ. ಸಖತ್ ವೈಡ್ ಆಗಿರೋ ಪ್ಯಾನರಾಮಿಕ್ ಸನ್ ರೂಫ್ ಬರುತ್ತೆ. ಇದು ಇಂಡಿಯನ್ ಮಾರ್ಕೆಟ್ ಅಲ್ಲೇ ವೈಡೆಸ್ಟ್ ಅಂತ ಹೇಳ್ಬೋದು. ಡ್ರೈವರ್ ಅಂಡ್ ಪ್ಯಾಸೆಂಜರ್ ಸನ್ವೈಸರ್ಸ್ ವಿತ್ ಎಕ್ಸ್ಟೆಂಡಬಲ್ ಟೈಪ್ ಇನ್ಕ್ಲೂಡಿಂಗ್ ವ್ಯಾನಿಟಿ ಮಿರರ್, ಅಡ್ಜಸ್ಟಬಲ್ ಸೀಟ್ ಬೆಲ್ಟ್ಸ್, 6 ವೇ ಪವರ್ಡ್ ಎಲೆಕ್ಟ್ರಿಕಲಿ ಅಡ್ಜಸ್ಟಬಲ್ ಅಲ್ಟ್ರಾ ಕಂಫರ್ಟ್ ವೆಂಟಿಲೇಟೆಡ್ ಸೀಟ್. ಸಖತ್ ಫೀಲ್ ಇತ್ತು ಇದರಲ್ಲಿ. ಎಕ್ಸ್ಟೆಂಡಬಲ್ ಥೈ ಸಪೋರ್ಟ್ ಕೂಡ ಇದೆ. ಇದು ಸೂಪರ್ ಅಲ್ವಾ. ಟೋಟಲ್ ಇಂಟೀರಿಯರ್ ಲುಕ್ ಈಗ ಬರುತ್ತೆ ನೋಡಿ.
ಡ್ರೈವರ್ ಸೈಡ್ ಡೋರ್ ಅಲ್ಲಿ ಡೋರ್ ಹ್ಯಾಂಡಲ್, OVRM ಅಂಡ್ ವಿಂಡೋ ಕಂಟ್ರೋಲರ್ಸ್, ಹ್ಯಾಂಡಲ್, ಸ್ಪೀಕರ್ಸ್, ಬಾಟಲ್ ಅಂಡ್ ಅಂಬ್ರೆಲಾ ಹೋಲ್ಡರ್ಸ್ ಇದೆ. ಜೊತೆಗೆ ಇಲ್ಲೂ ಕೂಡ ಲೈಟ್ಸ್ ಇದೆ. ರೇರ್ ಅಲ್ಲಿ 3 ಜನ ಆರಾಮಾಗಿ ಕುತ್ಕೊಂಡು ಟ್ರಾವೆಲ್ ಮಾಡಬಹುದು ವಿತ್ 3 ಅಡ್ಜಸ್ಟಬಲ್ ಹೆಡ್ ರೆಸ್ಟ್, ಸೆಂಟರ್ ಅಲ್ಲಿ ಆರ್ಮ್ರೆಸ್ಟ್ ವಿತ್ ಕಪ್ ಹೋಲ್ಡರ್ಸ್, ಡೋರ್ ಹಿಂದೆ ಮ್ಯಾಗಝಿನ್ಸ್ ಹೋಲ್ಡರ್, ಅದ್ರೊಳಗಡೆ ಫೋನ್ ಹೋಲ್ಡರ್ಸ್ ಇದೆ. 5.7 ಇರೋ ನನ್ಗೆ ನೀ ರೂಮ್ ಅಂಡ್ ಹೆಡ್ ರೂಮ್ ಕೂಡ ಸೂಪರ್ ಅನ್ಸ್ತು. ಮೇಲೆ ಹ್ಯಾಂಡಲ್ಸ್ ಅಂಡ್ ರೀಡಿಂಗ್ ಲ್ಯಾಂಪ್ಸ್ ಇದೆ. ಫ್ರಂಟ್ ಅಲ್ಲಿ HVAC ವೆಂಟ್ಸ್, 2 ಚಾರ್ಜಿಂಗ್ ಪೋರ್ಟ್ಸ್ ಜೊತೆಗೆ ಮೊಬೈಲ್ ಹೋಲ್ಡರ್ಸ್ ಇದಾವೆ. ಕೋ ಪ್ಯಾಸೆಂಜರ್ ಸೀಟ್ ಗೆ ಬಾಸ್ ಮೋಡ್ ನ ಕೊಟ್ಟಿದ್ದಾರೆ, ಸೊ ನೀವು ಆರಾಮಾಗಿ ಅಡ್ಜಸ್ಟ್ ಮಾಡ್ಕೋಬಹುದು. ಡೋರ್ ಅಲ್ಲಿ ಸನ್ವೈಸರ್ಸ್ ಇದೆ, ಚೈಲ್ಡ್ ಲಾಕ್ ಸೇಫ್ಟಿ ಕೂಡ ಇದೆ. ರೇರ್ ಡೋರ್ ಅಲ್ಲೂ ಲೈಟ್ ಕೊಟ್ಟಿದ್ದಾರೆ. ಇಂಜಿನ್ ಸ್ಪೆಸಿಫಿಕೇಶನ್ ಅಲ್ಲಿ 1.5 ಲೀಟರ್ ಟರ್ಬೋ ಪೆಟ್ರೋಲ್ ಇಂಜಿನ್ ಇರೋದು, 160 PS ಅಂಡ್ 255 ನ್ಯೂಟನ್ ಮೀಟರ್ ನ ಪ್ರೊಡ್ಯೂಸ್ ಮಾಡುವಂತ ಇಂಜಿನ್. ಇನ್ನೇನ್ ಬೇಕು, ಸಾಕಲ್ವಾ? ಸೇಫ್ಟಿಯಲ್ಲಿ 6 ಏರ್ ಬ್ಯಾಗ್ಸ್ ಮತ್ತು ಇಷ್ಟೆಲ್ಲಾ ಫೀಚರ್ಸ್ ಇದರಲ್ಲಿ ಇನ್ಕ್ಲೂಡ್ ಆಗಿದೆ. ಇದರ ಟೆಂಟೇಟಿವ್ ಪ್ರೈಸ್ ಲಿಸ್ಟ್ ಇದು. ವಿಡಿಯೋ ಮಾಡಕ್ಕೆ ಸಪೋರ್ಟ್ ಮಾಡಿದ್ದು ರಾಜಾಜಿನಗರ ಮೆಟ್ರೋ ಸ್ಟೇಷನ್ ಹತ್ರನೇ ಲೊಕೇಟ್ ಆಗಿರೋ ಪ್ರೇರಣಾ ಟಾಟಾ ಮೋಟಾರ್ಸ್. ಇನ್ನು ಟಾಟಾ ಕಾರ್ಸ್ ಬಗ್ಗೆ ಹೆಚ್ಚು ಡೀಟೇಲ್ಸ್ ಬೇಕಂದ್ರೆ ಕಮೆಂಟ್ಸ್ ಅಲ್ಲಿ ನಂಬರ್ ಅಂಡ್ ಲೊಕೇಶನ್ ನ ಪಿನ್ ಮಾಡಿದೀನಿ, ಚೆಕ್ ಮಾಡಿ ಅಂತ ಹೇಳ್ತಾ ನಾನು ನಿಮ್ಮ ಮಿಸ್ಟರ್ 2001 ಸೈನಿಂಗ್ ಆಫ್.